In previous classes, we have discussed the issue of shares at par, at discount, and at premium. Let me discuss about the redemption process of debenture. ನಾವು ಇಶ್ಯೂ ಪ್ರೊಸೆಸ್ ಬಗ್ಗೆ ನೋಡಿದ್ದೇವೆ, ಯಾವ ಥರ ಶೇರ್ಸ್ ಡಿಬೆಂಚರ್ಸನ್ನು ಇಶ್ಯೂ ಮಾಡ್ತಾರೆ, ಅದೇ ಥರ ಶೇರ್ಸು ಕೂಡ ಇಶ್ಯೂ ಮಾಡೋದನ್ನು ಕಲ್ತಿದ್ದೇವೆ. ಅದರ ಒಳಗೆ ಆ್ಯಟ್ ಪಾರ್ ಕೊಟ್ಟಿದ್ದಿದ್ರೆ, ಪ್ರೀಮಿಯಮ್ ಕೊಟ್ಟಿದ್ದಿದ್ರೆ, ಡಿಸ್ಕೌಂಟ್ ಕೊಟ್ಟಿದ್ದಿದ್ರೆ ಯಾವ ಥರ ಸೊಲ್ಯೂಷನ್ ಮಾಡಬೇಕು, ಅದಕ್ಕೆ ಯಾವ ಥರ ಜರ್ನಲೈಸ್ ಮಾಡ್ಬೇಕಂತೇಳಿ ಇನ್ನೂ ಕೂಡ ಕಲ್ತಿದ್ದೇವೆ. ಆ್ಯಂಡ್ ನಾವು the redemption of debentures means repayment of debentures as per terms laid down at the time of issue of debentures. Redemption of debentures ಅಂತಂದರೆ ರೀಪೇಮೆಂಟ್ ಆಫ್ ಡಿಬೆಂಚರ್. ಯಾರು ಡಿಬೆಂಚರ್ ಹೋಲ್ಡರ್ ಕಡೆಯಿಂದ ಕಂಪ್ನಿ ಏನು ಮಾಡಿರ್ತದೆ, ಡಿಬೆಂಚರ್ಸನ್ನು ತೊಗೊಂಡಿರ್ತದೆ. ಓಕೆ, ಡಿಬೆಂಚರ್ಸ್ ಇಶ್ಯೂ ಮಾಡಿ ಅದ್ರ ಮೇಲೆ ಲೋನ್, ಅದು ಲೋನ್ ಇದ್ದಂಥ ಒಂಥರ ಲೋನ್ ಇದ್ದಂಗೆ ಆ ಲೋನನ್ನು ತೊಗೊಂಡಿರ್ತಾರೆ. ಆ ಲೋನನ್ನು ರೀಪೇಮೆಂಟ್ ಮಾಡೋದಕ್ಕೆ ನಾವು ರೀಪೇಮೆಂಟ್ ಆಫ್ ಆರ್ ರಿಡಮ್ಷನ್ ಆಫ್ ಡಿಬೆಂಚರ್ಸ್ ಅಂತೇಳಿ ಹೇಳ್ತೇವೆ. ಆ ಡಿಬೆಂಚರ್ಸ್ ಯಾವಾಗ ರೀಪೇಮೆಂಟ್ ಮಾಡಬೇಕಪ್ಪ ಅಂತಂದರೆ ಲೈಟ್ ಡೌನ್ ಎಟ್ ದ ಟೈಮ್ ಆಫ್ ಇಶ್ಯೂ ಆಫ್ ಡಿಬೆಂಚರ್ಸ್. ಡಿಬೆಂಚರ್ಸ್ ಇಶ್ಯೂ ಮಾಡುವಾಗ ಒಂದು ಅಗ್ರಿಮೆಂಟ್ ಆಗಿರ್ತದೆ, ಇಷ್ಟು ವರ್ಷ ಬಿಟ್ಟು ನಮ್ಗೆ ರೀಪೇಮೆಂಟ್ ಮಾಡ್ಬೇಕಂತೇಳಿ. ಅದೇ ಟರ್ಮ್ ಪ್ರಕಾರ ರೀಪೇಮೆಂಟ್ ಮಾಡೋದಕ್ಕೆ ನಾವು ರಿಡಮ್ಷನ್ ಆಫ್ ಡಿಬೆಂಚರ್ಸ್ ಅಂತ ಹೇಳ್ತೇವೆ. ಅಲಾಂಗ್ ವಿತ್ ಇಂಟ್ರೆಸ್ಟು ಕೂಡ ಅದ್ರ ಮೇಲೆ ಪೇ ಮಾಡೋದಿರ್ತದೆ. ಹಾಗಾದರೆ ಇಲ್ಲಿ ಕೆಲವೊಂದು ಮೆಥಡ್ಸ್ ನಾವು ನೋಡ್ತೇವೆ ರಿಡಮ್ಷನ್ ಮಾಡಲಿಕ್ಕೆ. ದ ಮೆಥಡ್ಸ್ ಆಫ್ ರಿಡಮ್ಷನ್ ಆಫ್ ಡಿಬೆಂಚರ್ಸ್ ಫಾಲೋವಿಂಗ್ ಆರ್ ದ ಡಿಫ್ರೆಂಟ್ ಮೆಥಡ್ಸ್ ಆಫ್ ರಿಡಮ್ಷನ್ ಆಫ್ ಡಿಬೆಂಚರ್ಸ್ ಬೈ ದ ಕಂಪ್ನಿ. ಟೋಟಲ್ 1 2 3 4 ಈ ಥರ ಮೆಥಡ್ಸ್ ಇದಾವೆ. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟ್ ಮೆಥಡ್ ಈಸ್ redemption of debentures in cash at a specified or within the specified date in cash. ರಿಡಮ್ಷನ್ ಮಾಡೋದು ಇನ್ ಕ್ಯಾಶ್ ಒಳಗೆ, ಕ್ಯಾಶ್ ಪೇಮೆಂಟ್ ಮಾಡೋದ್ರಿ. ಅದು ಕೂಡ ಯಾವಾಗ ವಿದಿನ್ ದ ಸ್ಪೆಸಿಫೈಡ್ ಡೇಟ್ ಇನ್ ಕ್ಯಾಶ್. ಸ್ಪೆಸಿಫೈಡ್ ಡೇಟ್ ಅಂದರೆ ಅಗ್ರೀಡ್ ಡೇಟ್ ಏನಿರ್ತದಲ್ಲ ಅದರ ಒಳಗೆ ಏನು ಮಾಡೋದು, ರೀಪೇಮೆಂಟ್ ಮಾಡೋದು ಇನ್ ಕ್ಯಾಶ್ ಒಳಗೆ ರೀಪೇಮೆಂಟ್ ಮಾಡೋದಕ್ಕೆ ನಾವು ಫಸ್ಟ್ ಮೆಥಡನ್ನು ಯೂಸ್ ಮಾಡ್ತೇವೆ. Then number 2, redemption of debentures in installments, that is drawings by lots. ಅಂದರೆ ರೀಪೇಮೆಂಟ್ ಮಾಡೋದು ಬಟ್ ಎಟ್ ಎ ಟೈಮ್ ಕೊಡೋಂಗಿಲ್ಲ, ಒನ್ ಟೈಮ್ ಪೇಮೆಂಟ್ ಮಾಡೋಂಗಿಲ್ಲ. ಇನ್ಸ್ಟಾಲ್ಮೆಂಟ್ಸ್ ಮೇಲೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಪಾರ್ಟ್ ಬೈ ಪಾರ್ಟ್ ಆಗಿ ರೀಪೇಮೆಂಟ್ ಮಾಡೋದಕ್ಕೆ ನಾವು ಸೆಕೆಂಡ್ ಮೆಥಡನ್ನು ಯೂಸ್ ಮಾಡ್ತೇವೆ, ರಿಡಮ್ಷನ್ ಆಫ್ ಡಿಬೆಂಚರ್ಸ್ ಇನ್ ಇನ್ಸ್ಟಾಲ್ಮೆಂಟ್ಸ್ ಡ್ರಾಯಿಂಗ್ ಬೈ ಲಾಟ್ಸ್. ಆ್ಯಂಡ್ ಥರ್ಡ್ ಒನ್, ರಿಡಮ್ಷನ್ ಆಫ್ ಡಿಬೆಂಚರ್ಸ್ ಔಟ್ ಆಫ್ ಪ್ರಾಫಿಟ್. ಕಂಪ್ನಿಗೆ ಏನು ಪ್ರಾಫಿಟ್ ಆಗಿರ್ತದೋ ಆ ಪ್ರಾಫಿಟ್ ಒಳಗೆ ಆ ಪ್ರಾಫಿಟ್ ತೊಗೊಂಡು ಡಿಬೆಂಚರ್ಸನ್ನು ರಿಡಮ್ಷನ್ ಮಾಡೋದು ಅಥವಾ ರೀಪೇಮೆಂಟ್ ಮಾಡೋದಕ್ಕೆ ರೀಪೇಮೆಂಟ್ ಮಾಡುವಂತಹ ಮೆಥಡ್ಗೆ ನಾವು ರಿಡಮ್ಷನ್ ಆಫ್ ಡಿಬೆಂಚರ್ ಔಟ್ ಆಫ್ ಪ್ರಾಫಿಟ್ ಅಂತೇಳಿ ಹೇಳ್ತೇವೆ. ಕೆಲವೊಂದು ಸಲ ಕಂಪ್ನಿಗೆ ಪ್ರಾಫಿಟ್ ಆಗಲಿಲ್ಲ ಅಂದರೂ ನಾವು ರಿಡಮ್ಷನ್ ಮಾಡಬೇಕಾಗ್ತದೆ ಡಿಬೆಂಚರ್ಸನ್ನು. ಬಟ್ ಪ್ರಾಫಿಟ್ ಆದಂತಹ ಕೇಸ್ ಒಳಗೆ ಆ ಪ್ರಾಫಿಟ್ ಒಳಗೆ ಇರುವಂತಹ ಪಾರ್ಟನ್ನು ನಾವೇನು ಮಾಡ್ತಾಯಿದ್ದೇವೆ, ಡಿಬೆಂಚರ್ಸ್ಗೆ ರೀಪೇಮೆಂಟ್ ಮಾಡ್ತಾಯಿದ್ದೇವೆ. ಪೇ ಮಾಡುವಾಗ ಥರ್ಡ್ ಕೇಸನ್ನು ಯೂಸ್ ಮಾಡ್ತೇವೆ. ನಂಬರ್ 4th ಏನಿದೆ ನೋಡ್ರಿ, ರಿಡಮ್ಷನ್ ಆಫ್ ಡಿಬೆಂಚರ್ಸ್ ಔಟ್ ಆಫ್ ಕ್ಯಾಪಿಟಲ್. ಸಪೋಸ್ ಕಂಪ್ನಿಗೆ ಪ್ರಾಫಿಟ್ ಆಗ್ತಾಯಿಲ್ಲ ಅಥವಾ ನೋ ಪ್ರಾಫಿಟ್ ನೋ ಲಾಸ್ ಆಗಿದೆ ಅಥವಾ ಇನ್ನು ಯಾವುದೋ ಕಾರಣದಿಂದ ಏನು ಮಾಡ್ತಾಯಿದ್ದಾರೆ, ಕಂಪ್ನಿ ತಮ್ಮ ಕ್ಯಾಪಿಟಲ್ ಏನಿದೆ ಅಲ್ಲ, ಶೇರ್ ಕ್ಯಾಪಿಟಲ್ ಇರುತ್ತೆ. ಆ್ಯಕ್ಚುಲಿ ಶೇರ್ ಕ್ಯಾಪಿಟಲ್ ಒಳಗಿರುವಂತಹ ಕ್ಯಾಶನ್ನು ತೊಗೊಂಡು ಏನು ಮಾಡ್ತಾಯಿದ್ದಾರೆ, ಡಿಬೆಂಚರ್ಸ್ಗೆ ರೀಪೇಮೆಂಟ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಫಿಫ್ತ್, ನಂಬರ್ 5, ರಿಡಮ್ಷನ್ ಆಫ್ ಡಿಬೆಂಚರ್ಸ್ ಬೈ ಕನ್ವರ್ಷನ್ ಆಫ್ ಡಿಬೆಂಚರ್ಸ್ ಇಂಟು ನ್ಯೂ ಡಿಬೆಂಚರ್ಸ್ ಆರ್ ಶೇರ್ಸ್. ಇದು ವೆರಿ ಬ್ಯೂಟಿಫುಲ್ ಮೆಥಡ್. ಏನು ಮಾಡ್ತಾಯಿದ್ದಾರೆ ನೋಡ್ರಿ, ಇಲ್ಲಿ ರೀಪೇಮೆಂಟ್ ಮಾಡ್ತಾಯಿದ್ದಾರೆ. ಬಟ್ ಏನು ಮಾಡ್ತಾಯಿದ್ದಾರೆ, ಆ ರೀಪೇಮೆಂಟ್ ಮಾಡಿ ಕ್ಯಾಶ್ ಕೊಡೋದು ಬದಲಾಗಿ ಅದಕ್ಕೆ ಏನು ಮಾಡ್ತಾಯಿದ್ದಾರೆ, ಇನ್ನೂ ಒಂದು ಡಿಬೆಂಚರ್ಸನ್ನು ಅವ್ರಿಗೆ ಮತ್ತೆ ಇಶ್ಯೂ ಮಾಡ್ತಾಯಿದ್ದಾರೆ ಅಥವಾ ಶೇರ್ಸನ್ನು ಇಶ್ಯೂ ಮಾಡ್ತಾಯಿದ್ದಾರೆ. ಕ್ಯಾಶ್ ಇನ್ಸ್ಟೆಡ್ ಆಫ್ ಗಿವಿಂಗ್ ಕ್ಯಾಶ್, ಇನ್ಸ್ಟೆಡ್ ಆಫ್ ಪೇಯಿಂಗ್ ಕ್ಯಾಶ್, ದ ಕಂಪ್ನಿ ಪ್ರೊವೈಡಿಂಗ್ ನ್ಯೂ ಡಿಬೆಂಚರ್ಸ್ ಆ್ಯಂಡ್ ಇಶ್ಯೂವಿಂಗ್ ನ್ಯೂ ಶೇರ್ಸ್ ಆಗಿರ್ಬೋದು, ನ್ಯೂ ಡಿಬೆಂಚರ್ಸ್ ಆಗಿರ್ಬೋದು, ಇಶ್ಯೂ ಮಾಡುವಂತಹ ಪ್ರೊಸೆಸ್ಗೆ ನಾವು ಇನ್ಸ್ಟೆಡ್ ಆಫ್ ಪೇಯಿಂಗ್ ಕ್ಯಾಶ್ ಟು ಡಿಬೆಂಚರ್ ಹೋಲ್ಡರ್ಸ್, ಕಂಪ್ನಿ ವಿಲ್ ಇಶ್ಯೂ ಡಿಬೆಂಚರ್ಸ್ ಆರ್ shares is called redemption of debentures by conversion of debentures into new debentures or shares ಅಂತೇಳಿ ಹೇಳ್ತೇವೆ. ಆ್ಯಂಡ್ 6th ಮೆಥಡ್ ಒಳಗೆ ಯಾವ ಥರ ಮಾಡ್ತಾರೆ ನೋಡ್ರಿ, ರಿಡಮ್ಷನ್ ಆಫ್ ಡಿಬೆಂಚರ್ಸ್ ಬೈ ಇಶ್ಯೂ ಆಫ್ ನ್ಯೂ ಶೇರ್ಸ್ ಆರ್ ಡಿಬೆಂಚರ್ಸ್. ಇಲ್ಲೇ ಫಸ್ಟ್ ನ್ಯೂ ಡಿಬೆಂಚರ್, ಕೇಸ್ ನಂಬರ್ 5 ಫಸ್ಟ್ ನ್ಯೂ ಡಿಬೆಂಚರ್, ಆಮೇಲೆ ಶೇರ್ಸನ್ನು ಇಶ್ಯೂ ಮಾಡೋದು. ಬಟ್ ಇಲ್ಲೇ ನಂಬರ್ 5 ಒಳಗೆ ನ್ಯೂ ಶೇರ್ಸನ್ನು ಇಶ್ಯೂ ಮಾಡೋದು ಅಥವಾ ಓಲ್ಡ್ ಡಿಬೆಂಚರ್ಸನ್ನು
ಅವ್ರಿಗೆ ಏನು ಮಾಡಿದ್ರಿ ಮತ್ತು ಇಶ್ಯೂ ಮಾಡೋದು ಈ ಥರ ಕೇಸ್. ನಂಬರ್ 7 ಒಳಗೆ ರಿಡಮ್ಷನ್ ಆಫ್ ಡಿಬೆಂಚರ್ಸ್ ಬೈ ಪರ್ಚೇಸ್ ಇನ್ ಓಪನ್ ಮಾರ್ಕೆಟ್. ಅಂತಂದರೆ ಇದು ಕೂಡ ಒಂದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಎಲ್ಲಿ ಮಾಡ್ತಾ ಇದ್ದಾರೆ ಕಂಪ್ನಿಯವರು ರೀಪೇಮೆಂಟ್ ಕ್ಯಾಶ್ ಮಾಡ್ಬೇಕು, ಅದರ ಬದಲಾಗಿ ಡಿಬೆಂಚರ್ಸನ್ನು ಇಶ್ಯೂ ಮಾಡ್ಕೊತಾ ಇದ್ದಾರೆ. ಡಿಬೆಂಚರ್ಸ್ ಇಶ್ಯೂ ಮಾಡ್ತಾ ಇದ್ದಾರೆ, ಬಟ್ ಇನ್ನು ಓಪನ್ ಮಾರ್ಕೆಟ್ ಒಳಗೆ ಏನು ವ್ಯಾಲ್ಯೂ ಇರ್ತದೋ ಅದೇ ಥರ ಅದೇ ಪ್ರೊಸೀಜರ್ ಒಳಗೆ ಡಿಬೆಂಚರ್ಸನ್ನು ಇಶ್ಯೂ ಮಾಡ್ತಾ ಇದ್ದಾರೆ, ನ್ಯೂ ಡಿಬೆಂಚರ್ಸ್. ಇದು ಕೂಡ ಓಪನ್ ಮಾರ್ಕೆಟ್ ಒಳಗೆ. ದೆನ್ ರಿಡಮ್ಷನ್ ಆಫ್ ಡಿಬೆಂಚರ್ಸ್ ಬೈ ಕ್ರಿಯೇಟಿಂಗ್ ಸಿಂಕಿಂಗ್ ಫಂಡ್. ಅಂದರೆ ಸಿಂಕಿಂಗ್ ಫಂಡ್ ಅಂತೇಳಿ ಒಂದು ಅದು ಟೈಪ್ ಆಫ್ ಫಂಡ್ ಅದ. ಆ ಫಂಡನ್ನು ಕ್ರಿಯೇಟ್ ಮಾಡಿ ರಿಡಮ್ಷನ್ ಮಾಡುವಂಥ ಪ್ರೊಸೆಸ್ಗೆ ನಾವು ರಿಡಮ್ಷನ್ ಆಫ್ ಡಿಬೆಂಚರ್ಸ್ ಬೈ ಕ್ರಿಯೇಟಿಂಗ್ ಸಿಂಕಿಂಗ್ ಫಂಡ್ ಅಂತೇಳಿ ಹೇಳ್ತೇವೆ. ದೆನ್ ರಿಡಮ್ಷನ್ ಆಫ್ ಡಿಬೆಂಚರ್ಸ್ ಬೈ ಇನ್ಶೂರೆನ್ಸ್ ಫಂಡ್ ಪಾಲಿಸಿ. ಕೆಲವೊಂದು ಡಿಬೆಂಚರ್ ಹೋಲ್ಡರ್ಸ್ ಮೇಲೆ ಇನ್ಶೂರೆನ್ಸ್ ಫಂಡ್ ಪಾಲಿಸಿ ಮಾಡಿಸ್ಬಿಡೋದ, ಅದೇ ಅವ್ರಿಗೆ ರೀಪೇಮೆಂಟ್ ಮಾಡ್ದಂಗೆ ಆಗಿರ್ಬೇಕು ಮತ್ತು ರಿಡಮ್ಷನ್ನು ಕೂಡ ಮಾಡ್ದಂಗೆ ಆಗಿರ್ಬೇಕು. ದಿಸ್ ಈಸ್ 9th ಮೆಥಡ್ ಆ್ಯಂಡ್ ಲಾಸ್ಟ್ ಮೆಥಡ್. ಹಾಗಾದರೆ ಫಸ್ಟ್ 1 by 1 ನೋಡ್ತಾ ಹೋಗೋಣ. ಫಸ್ಟ್ ಮೆಥಡ್ ಏನು ಹೇಳ್ತಾ ಇದೆ, ರಿಡಮ್ಷನ್ ಆಫ್ ಡಿಬೆಂಚರ್ ಇನ್ ಕ್ಯಾಶ್ ಆ್ಯಟ್ ಸ್ಪೆಸಿಫೈಡ್ ಆರ್ ವಿದಿನ್ ಸ್ಪೆಸಿಫೈಡ್ ಪೀರಿಯಡ್. ಅಂದರೆ ಸ್ಪೆಸಿಫೈಡ್ ಪೀರಿಯಡ್ ಇರ್ತದೆ, ಅಗ್ರೀಡ್ ಪೀರಿಯಡ್ ಇರ್ತದೆ. ಆ ಪೀರಿಯಡ್ ಒಳಗೆ ಆಗಲಿ ಅಥವಾ ಆ ಪೀರಿಯಡ್ಗಿಂತ ಮೊದಲು ಆಗಿರ್ಬೋದು ಏನು ಮಾಡ್ತಾ ಇದ್ದಾರೆ, ಡಿಬೆಂಚರ್ಸನ್ನು ರಿಡಮ್ಷನ್ ಮಾಡೋದು, ರೀಪೇಮೆಂಟ್ ಮಾಡ್ತಾ ಇದ್ದಾರೆ. ಅದು ಕ್ಯಾಶ್ ಒಳಗೆ ಕ್ಯಾಶ್ ಪೇಮೆಂಟ್ ಮಾಡ್ತಾ ಇದ್ದಾರೆ. ದಟ್ ಈಸ್ ವಾಟ್ ಕೇಸ್ ನಂಬರ್ 1 ಆರ್ ಮೆಥಡ್ ನಂಬರ್ 1. ಅಕಾರ್ಡಿಂಗ್ ಟು ದಿಸ್ ಮೆಥಡ್ ಕ್ಯಾಶ್ ಈಸ್ ಪೇಡ್ ಟು ಡಿಬೆಂಚರ್ ಹೋಲ್ಡರ್ಸ್ ಆಟ್ ಆರ್ ವಿದಿನ್ ಸ್ಪೆಸಿಫೈಡ್ ಪೀರಿಯಡ್. ಓಕೆ, the amount may be paid to debenture holders either at a face value or at more than or less than face value of the debenture as per the terms of ಇಶ್ಯೂ ಮಾಡುವಾಗ ಡಿಬೆಂಚರ್ಸನ್ನು ಇಶ್ಯೂ ಮಾಡುವಾಗ ರೀಪೇಮೆಂಟ್ ಯಾವ ಥರ ಮಾಡ್ಬೇಕಂತೇಳಿ ಒಂದು ಅಗ್ರಿಮೆಂಟ್ ಆಗಿರ್ತದೆ. ಕಂಪ್ನಿ ಮತ್ತು ಡಿಬೆಂಚರ್ ಹೋಲ್ಡರ್ಸ್ ನಡುವೆ ಒಂದು ಅಗ್ರಿಮೆಂಟ್ ಆಗಿರ್ತದೆ. ಈ ಡಿಬೆಂಚರ್ಸ್ ರೀಪೇಮೆಂಟ್ ಮಾಡುವಾಗ ಯಾವ ವ್ಯಾಲ್ಯೂ ಒಳಗೆ ಕೊಡ್ಬೇಕಂತೇಳಿ, ಅದು ಮೇ ಬಿ ಫೇಸ್ ವ್ಯಾಲ್ಯೂ ಒಳಗಾಗಿರ್ಬೋದು, ಮೇ ಬಿ ಪ್ರೀಮಿಯಮ್ ಆಗಿರ್ಬೋದು, ಮೇ ಬಿ ಡಿಸ್ಕೌಂಟ್ ವ್ಯಾಲ್ಯೂ ಒಳಗಾಗಿರ್ಬೋದು. ಅದು ಬೇಸ್ಡ್ ಆನ್ ಟರ್ಮ್ ಆಫ್ ಇಶ್ಯೂ ಮಾಡುವಾಗ ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಆಗಿರ್ತಾವೋ ಅದರ ಬೇಸ್ ಮೇಲೆ ರೀಪೇಮೆಂಟ್ ಮಾಡ್ತಾರೆ. ಹಾಗಾದರೆ ಇದಕ್ಕೆ ಕೆಲವೊಂದು ಜರ್ನಲ್ ಎಂಟ್ರೀಸ್ ನಾವು ನೋಡ್ತೇವೆ. ಜರ್ನಲ್ ಎಂಟ್ರೀಸ್ ಯಾವ ಥರ ಬರ್ತಾವೆ ನೋಡ್ರಿ. ದ ಫಾಲೋವಿಂಗ್ ಆರ್ ದ ಜರ್ನಲ್ ಎಂಟ್ರೀಸ್ ಆನ್ ರಿಡಮ್ಷನ್. ಫಾರ್ ಅಮೌಂಟ್ ಪೇಯಬಲ್ ಆ್ಯಟ್ ಫೇಸ್ ವ್ಯಾಲ್ಯೂ ಏನಾದರೂ ರಿಡಮ್ಷನ್ ಮಾಡುವಾಗ ಫೇಸ್ ವ್ಯಾಲ್ಯೂ ಮೇಲೆ ಕೊಡ್ತಾ ಇದ್ದಾರಪ್ಪ ಅಂತಂದರೆ, ರೀಪೇಮೆಂಟ್ ಮಾಡ್ತಾ ಇದ್ದಾರಪ್ಪ ಅಂತಂದರೆ ಅದಕ್ಕೆ ಎಂಟ್ರಿ ಸಿಂಪಲ್ ಎಂಟ್ರಿ ಬರ್ತದೆ, ಡಿಬೆಂಚರ್ಸ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್ ಅಂತೇಳಿ. ಅದನ್ನೇ ನೋಡ್ರಿ ನೆಕ್ಸ್ಟ್ ಹೇಳ್ತಾ ಇದ್ದಾನೆ, ಫಾರ್ ದ ಅಮೌಂಟ್ ಪೇಯಬಲ್ ಆ್ಯಟ್ ಮೋರ್ ದೆನ್ ಫೇಸ್ ವ್ಯಾಲ್ಯೂ, ಇದಕ್ಕೆ ನಾವು ಪ್ರೀಮಿಯಮ್ ಅಂತ ಹೇಳ್ತೇವೆ. ವೆನ್ ದ ಡಿಬೆಂಚರ್ಸ್ ಆರ್ ಇಶ್ಯೂಡ್ ಆ್ಯಟ್ ಮೋರ್ ದೆನ್ ಫೇಸ್ ವ್ಯಾಲ್ಯೂ ಇಟ್ ಈಸ್ ಕಾಲ್ಡ್ ಪ್ರೀಮಿಯಮ್. ಓಕೆ, ಪ್ರೀಮಿಯಮ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಪ್ರೀಮಿಯಮ್ ಪ್ರೊವೈಡ್ ಮಾಡಿದಂತಹ ಸಂದರ್ಭದಲ್ಲಿ ಎಂಟ್ರೀಸ್ ಬರ್ತಾವೆ ನೋಡ್ರಿ. ಡಿಬೆಂಚರ್ಸ್ ಅಕೌಂಟ್ ಡೆಬಿಟೆಡ್, ಪ್ರೀಮಿಯಮ್ ಆನ್ ರಿಡಮ್ಷನ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್. ಇಲ್ಲಿ 2 ಐಟಮ್ಸ್ ಡೆಬಿಟ್ ಆಗ್ತಾ ಇದ್ದಾವೆ. ಒಂದು ಡಿಬೆಂಚರ್ ಅಕೌಂಟ್, ಇನ್ನೊಂದು ಪ್ರೀಮಿಯಮ್ ಆನ್ ರಿಡಮ್ಷನ್ ಅಕೌಂಟ್. ನಾವು ಪ್ರೀಮಿಯಮ್ ಯಾವಾಗಲೂ ಕ್ರೆಡಿಟ್ ಮಾಡ್ತೀವಿ, ಬಟ್ ನಮ್ಮದು ಕ್ಯಾಶ್ ಇವಾಗ ಹೋಗ್ತಾ ಇದೆ ಇಲ್ಲಿ, ಸೊ ವಿ ಆರ್ ಗೋಯಿಂಗ್ ಟು ಡೆಬಿಟ್ ಇಟ್. ರೀಪೇಮೆಂಟ್ ಮಾಡುವಾಗ ಅದೇ ಪ್ರೀಮಿಯಮ್ ಡೆಬಿಟ್ ಆಗ್ತದೆ, ಇಶ್ಯೂ ಮಾಡುವಾಗ ಪ್ರೀಮಿಯಮ್ ಕ್ರೆಡಿಟ್ ಆಗಿರ್ತದೆ. ಇದು ಒಂದು ಕಾನ್ಸೆಪ್ಟ್ ನಿಮ್ಗೆ ಕ್ಲಿಯರ್ ಇರಲಿ. ದೆನ್ ಬ್ಯಾಂಕ್ ಅಕೌಂಟ್ ಇಲ್ಲಿ ಕ್ರೆಡಿಟ್ ಆಗ್ತಾಯಿದೆ. ಓಕೆ, ಆ್ಯಂಡ್ ಲಾಸ್ಟ್ ಕೇಸ್ ಏನು ಮಾಡ್ಬೋದಪ್ಪ ಅಂತಂದರೆ ಲೆಸ್ ದೆನ್ ಫೇಸ್ ವ್ಯಾಲ್ಯೂ ಕೊಡ್ಬೋದು. ಅದೇ ದಟ್ ಈಸ್ ವಾಟ್ ಡಿಸ್ಕೌಂಟ್ ಅಂತೇಳಿ ಹೇಳ್ತೇವೆ. ಫಾರ್ ದ ಅಮೌಂಟ್ ಪೇಯಬಲ್ ಆ್ಯಟ್ ಲೆಸ್ ದೆನ್ ಫೇಸ್ ವ್ಯಾಲ್ಯೂ ಡಿಬೆಂಚರ್ಸ್ ಅಕೌಂಟ್ ಎಂಟ್ರಿ ವಿಲ್ ಬಿ ಡಿಬೆಂಚರ್ಸ್ ಅಕೌಂಟ್ ಡೆಬಿಟೆಡ್ ಟು ಪ್ರಾಫಿಟ್ ಆನ್ ರಿಡಮ್ಷನ್ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್. ಇದು ಈ ಥರ ಎಂಟ್ರಿ ಬರ್ತದೆ ಇಲ್ಲಿ. ಡಿಸ್ಕೌಂಟ್ ಎಂಟ್ರಿ ಅಲ್ಲಿ ನೋಡಿರಿ, ಡಿಸ್ಕೌಂಟ್ ಏನು ಮಾಡ್ತಾವೆ ನಾವು ಆ್ಯಕ್ಚುಲಿ ದಿಸ್ ಈಸ್ ಫಾರ್ ಅಮೌಂಟ್ ಪೇಯಬಲ್ ಆ್ಯಟ್ ಲೆಸ್ ದೆನ್ ಫೇಸ್ ವ್ಯಾಲ್ಯೂ ಡಿಬೆಂಚರ್ಸ್ ಅಕೌಂಟ್ ಡೆಬಿಟೆಡ್ ಟು ಪ್ರಾಫಿಟ್ ಆನ್ ರಿಡಮ್ಷನ್ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್, ಡಿಸ್ಕೌಂಟ್ ಎಂಟ್ರಿ ಈ ಥರ ಬರ್ತದೆ ಇಲ್ಲಿ. ಓಕೆ, ದಿಸ್ ಈಸ್ ವಾಟ್ ದ ಫಸ್ಟ್ ಕೇಸ್ ಇನ್ ದ ಜರ್ನಲ್ ಎಂಟ್ರೀಸ್. ದೆನ್ ಇಲ್ಲಿ ನಿಮಗೆ ಒಂದು ಇಲಿಸ್ಟ್ರೇಷನ್ ಕೊಟ್ಟಿದ್ದಾನೆ, ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಒಂದು ಸಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಕೆಲವೊಂದು ಸಲ ಎಕ್ಸಾಮ್ ಕೇಳಿದ್ರು ಈಸಿಯಾಗಿ ಮಾಡ್ಬೋದು. ಒಂದು ಸಲ ಎಂಟ್ರೀಸ್ ನೀವು ಬಾಯ್ ಹಾಕ್ಕೊಂಡ್ಬಿಟ್ರೆ ಅಥವಾ ನೆನಪಿಟ್ಕೊಂಡ್ಬಿಟ್ರಿ ನಿಮ್ಗೆ ಈಸಿಯಾಗಿ ಇದು ಅಂಡರ್ಸ್ಟ್ಯಾಂಡ್ ಆಗ್ತದೆ. ಇಲಿಸ್ಟ್ರೇಷನ್ ಏನಿದೆ ನೋಡ್ರಿ. ಕ್ವೆಶನ್: ಶ್ರೀ ಸಾಯಿ ಕಂಪನಿ ಲಿಮಿಟೆಡ್ ಇಶ್ಯೂಡ್ 10,000 12% ಡಿಬೆಂಚರ್ಸ್ ಆಫ್ ₹10 ಈಚ್
ಪಾಸ್ ಜರ್ನಲ್ ಎಂಟ್ರೀಸ್ ಇನ್ ದ ಫಾಲೋವಿಂಗ್ ಕೇಸಸ್ ಏನಿದೆ, if the debentures are redeemable at par, if the debentures are redeemable at premium 10% premium, if the debentures are redeemable at 10% discount. This is what the question. ಏನಾಗ್ತಾ ಇದೆ, ಒಂದು ಸಾಯಿ ಕಂಪ್ನಿ ಇದೆ, ಅದು 10,000 ಡಿಬೆಂಚರ್ಸನ್ನು ಇಶ್ಯೂ ಮಾಡಿದ್ದೆ ಏನು ಮಾಡ್ತಾಯಿದೆ, ರಿಡೀಮ್ ಮಾಡ್ತಾಯಿದೆ. ಇವಾಗ 3 ಕೇಸಸ್ ಒಳಗೆ, ಒಂದು ಪಾರ್ ಒಳಗೆ ಮಾಡ್ತಾಯಿದೆ, ಪ್ರೀಮಿಯಮ್ ಆ್ಯಂಡ್ ಡಿಸ್ಕೌಂಟ್ ಒಳಗೆ ರೀಪೇಮೆಂಟ್ ಮಾಡ್ತಾಯಿದೆ. ಹಾಗಾದರೆ ಎಂಟ್ರೀಸ್ ನಾವು ಆಲ್ರೆಡಿ ಇವಾಗ ನೋಡಿದಂತಹ ಥಿಯರಿ ನೋಡ್ತಾ ಇದ್ವಿ, ಅಲ್ಲಿ ಜರ್ನಲ್ ಎಂಟ್ರೀಸ್ ನೋಡ್ತಾ ಇದ್ರಿ ಕೇಸ್ ನಂಬರ್ 1ಇಂದ. ಅದೇ ಜರ್ನಲ್ ಎಂಟ್ರೀಸ್ ಇಲ್ಲಿ ಅಪ್ಲೈ ಆಗ್ತಾವೆ. ಜಸ್ಟ್ ಎಂಟ್ರೀಸ್ ಬರೀರಿ. ಫಸ್ಟ್ ಹೆಡ್ಡಿಂಗ್ ಬರೆಯೋದು, ಇನ್ ದ ಬುಕ್ಸ್ ಆಫ್ ಶ್ರೀ ಸಾಯಿ ಕಂಪ್ನಿ ಲಿಮಿಟೆಡ್ ಜರ್ನಲ್ ಎಂಟ್ರೀಸ್ ಅಂತೇಳಿ ಹಾಕ್ರಿ. ನಂಬರ್ ಒನ್ ಕೇಸ್ ಏನಾಗ್ತಾ ಇದೆ ಇಲ್ಲಿ, ಎ ಅಂತೇಳಿ ಬರೀರಿ. ಇಫ್ ದ ಡಿಬೆಂಚರ್ಸ್ ಆರ್ ರಿಡೀಮೇಬಲ್ ಆ್ಯಟ್ ಪಾರ್, ಡಿಬೆಂಚರ್ಸ್ ರಿಡೀಮೇಬಲ್ ಆ್ಯಟ್ ಪಾರ್ ಆದಾಗ ಎಂಟ್ರಿ ಏನು ಬರ್ತದೆ, ಎಂಟ್ರಿ ನೋಡ್ಕೊರಿ ಗೊತ್ತಾಗ್ತದೆ ನಿಮ್ಗೆ. 12% ಡಿಬೆಂಚರ್ಸ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್, ಅಲ್ಲಿ ಡಿಬೆಂಚರ್ಸ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್ ಅಂತೇಳಿ ಬರ್ತೀವಿ. ಬಟ್ ಪರ್ಸೆಂಟೇಜ್ ಆಫ್ ಡಿಬೆಂಚರ್ಸ್ ಇಸ್ ಗಿವನ್, ದೆನ್ ವಿ ಹ್ಯಾವ್ ಟು ರೈಟ್ ಬಿಫೋರ್ ದ ಡಿಬೆಂಚರ್ 12% ಅಂತೇಳಿ ಬರೀಬೇಕಾಗ್ತದೆ. 12% ಡಿಬೆಂಚರ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್. ಈ ಎಂಟ್ರಿ ಅಮೌಂಟ್ ಯಾವ ಥರ ತೊಗೊಂಡಪ್ಪ ಅಂತಂದರೆ, ಟೋಟಲ್ ನಂಬರ್ ಆಫ್ ಡಿಬೆಂಚರ್ಸ್ ಎಷ್ಟಿದಾವೆ ನೋಡ್ರಿ, 10,000 ಇದಾವೆ. ಪಾರ್ ವ್ಯಾಲ್ಯೂ, ಫೇಸ್ ವ್ಯಾಲ್ಯೂ ಆಫ್ ಡಿಬೆಂಚರ್ ಎಷ್ಟಿದೆ ನೋಡ್ರಿ, ಪಾರ್ ವ್ಯಾಲ್ಯೂ 10 ಈಚ್ ಅಂತ ಹೇಳಿ ಕೊಟ್ಟಿದ್ದಾನೆ ಕ್ವಶನ್ ಒಳಗೆ. ಸೊ 10,000 ಮಲ್ಟಿಪ್ಲೈ ವಿತ್ 10 ಇಟ್ ವಿಲ್ ಬಿ 1 lakh. ಅದಕ್ಕೆ ನರೇಷನ್ ಬರೀರಿ, ರೀಪೇಮೆಂಟ್ ಆಫ್ 10,000 ಡಿಬೆಂಚರ್ಸ್, 10,000 12% ಡಿಬೆಂಚರ್ಸ್ ಆಫ್ ₹10 ಈಚ್ ಆ್ಯಟ್ ಪಾರ್ ಆರ್ ಫೇಸ್ ವ್ಯಾಲ್ಯೂ. ದೆನ್ ಪ್ರೀಮಿಯಮ್ ಒಳಗೆ ಏನು ಮಾಡ್ತಾಯಿದ್ರೆ, ಇಶ್ಯೂ ಮಾಡ್ತಾಯಿದ್ರೆ. ಹಾಗಾದರೆ ಪ್ರೀಮಿಯಮ್ ಒಳಗೆ ಮಾಡಿದಂತಹ ಕೇಸ್ ಒಳಗೆ ಎಂಟ್ರಿ ಏನು ಬರ್ತದೆ ನೋಡಿರಿ, ಫಸ್ಟ್ 12% ಡಿಬೆಂಚರ್ ಅಕೌಂಟ್ ಡೆಬಿಟೆಡ್, ಪ್ರೀಮಿಯಮ್ ಆನ್ ರಿಡಮ್ಷನ್ ಆಫ್ ಡಿಬೆಂಚರ್ಸ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್. ಫಸ್ಟ್ 12% ಡಿಬೆಂಚರ್ ಅಕೌಂಟ್ಗೆ ನಾವು ಪಾರ್ ವ್ಯಾಲ್ಯೂ ತೊಗೊತೇವೆ, 10,000 ಮಲ್ಟಿಪ್ಲೈ ವಿತ್ 10. ದೆನ್ ಪ್ರೀಮಿಯಮ್ ಆನ್ ರಿಡಮ್ಷನ್ ಆಫ್ ಡಿಬೆಂಚರ್ಸ್ ಅಕೌಂಟ್ಗೆ ಯಾವ ಥರ ತೊಗೊಳಪ್ಪ ಅಂತಂದರೆ, ಟೋಟಲ್ ನಂಬರ್ ಆಫ್ ಡಿಬೆಂಚರ್ಸ್ ಎಷ್ಟಿದಾವೆ ನೋಡ್ರಿ, 10,000 ಆ್ಯಂಡ್ 10% ಪ್ರೀಮಿಯಮ್ ಅಂತೇಳಿ ಕೊಡ್ತಾ ಇದ್ದಾನೆ. 10% ಆಫ್ 10 ಫೇಸ್ ವ್ಯಾಲ್ಯೂ ಏನಿರ್ತದಲ್ಲ ಅದರದ್ದು 10% ತೆಗಿಬೇಕು. ಯಾವ ಥರ ರೀ, 10 ಇಂಟು 10% ಮಾಡಿರಿ, ಯು ವಿಲ್ ಗೆಟ್ ₹1 ಬರ್ತದೆ. ಸೊ 10,000 ಡಿಬೆಂಚರ್ಸ್ ಮಲ್ಟಿಪ್ಲೈ ವಿತ್ ₹1 ಏನಿರದ ಪ್ರೀಮಿಯಮ್ ವ್ಯಾಲ್ಯೂ. ಸೊ 10,000 ಮಲ್ಟಿಪ್ಲೈ ವಿತ್ 1 ಈಸ್ 10,000. ಸೊ 10,000 ಡೆಬಿಟ್ ಮಾಡಿರಿ, ಇವೆರಡು ಪ್ಲಸ್ ಮಾಡಿ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಮಾಡಿರಿ, 1,10,000. ನರೇಷನ್ ಬರೀರಿ, ಬೀಯಿಂಗ್ ರೀಪೇಮೆಂಟ್ ಆಫ್ 10,000 12% ಡಿಬೆಂಚರ್ಸ್ ಆಫ್ ₹10 ಈಚ್ ಆಟ್ ಅ ಪ್ರೀಮಿಯಮ್ ಆಫ್ 10%. ಆ್ಯಂಡ್ ಲಾಸ್ಟ್ ಒನ್, ಡಿಬೆಂಚರ್ಸ್ ಇಶ್ಯೂಡ್ ಆಟ್ ಪಾರ್ ಆದಾಗ, ಇಶ್ಯೂಡ್ ಆಟ್ ಡಿಸ್ಕೌಂಟ್ ಇದ್ದಾಗ ಎಂಟ್ರಿ ವಿಲ್ ಬಿ 12% ಡಿಬೆಂಚರ್ಸ್ ಅಕೌಂಟ್ ಡೆಬಿಟೆಡ್ ಟು ಪ್ರಾಫಿಟ್ ಆನ್ ರಿಡಮ್ಷನ್ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್ ಅಂಥೇಳಿ ಎಂಟ್ರೀಸ್ ಬರ್ತಾವೆ. ಇಲ್ಲಿ ಫಸ್ಟ್ ಡಿಬೆಂಚರ್ಸ್ ಅಕೌಂಟ್ ಏನಿದೆಯಲ್ಲ 12% ಡಿಬೆಂಚರ್ ಅಕೌಂಟ್, ದಟ್ ಶುಡ್ ಬಿ ಇನ್ ಪಾರ್ ವ್ಯಾಲ್ಯೂ ಆರ್ ಫೇಸ್ ವ್ಯಾಲ್ಯೂ. ಯಾವ ಥರ ಬರ್ತದೆ, 10,000 ಡಿಬೆಂಚರ್ಸ್ ಮಲ್ಟಿಪ್ಲೈ ವಿತ್ ಫೇಸ್ ವ್ಯಾಲ್ಯೂ ಇಸ್ 10,000 ಇಂಟು 10 ಈಸ್ 1 lakh. ದೆನ್ ಟು ಪ್ರಾಫಿಟ್ ಆನ್ ರಿಡಮ್ಷನ್ ಅಕೌಂಟ್, ಇದೇ ಡಿಸ್ಕೌಂಟ್ ರೀ. ಡಿಸ್ಕೌಂಟ್ ಈಸ್ ನಥಿಂಗ್ ಬಟ್ ಡಿಸ್ಕೌಂಟ್ ಕೊಡುವಾಗ ಏನಾಗ್ತದೆ, ಇಶ್ಯೂ ಮಾಡುವಾಗ ಆ್ಯಕ್ಚುಲಿ ಲಾಸ್ ಆಗ್ತದೆ, ರೀಪೇಮೆಂಟ್ ಮಾಡುವಾಗ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಅಂದರೆ, ಕಡಿಮೆ ಕೊಡ್ತಾ ಇದ್ದೀವಿ ಅಂತಂದರೆ ಪ್ರಾಫಿಟ್ ಆಗ್ತದೆ. ಸೊ ಎಂಟ್ರಿ ವಿಲ್ ಬಿ ಪ್ರಾಫಿಟ್ ಆನ್ ರಿಡಮ್ಷನ್ ಅಕೌಂಟ್ ಅಂತೇಳಿ ಕೊಡ್ತಾ ಇದ್ದಾನೆ. ಪ್ರಾಫಿಟ್ ಎಷ್ಟು ಆಗ್ತಾಯಿದೆ ನೋಡಿರಿ, 10% ಡಿಸ್ಕೌಂಟ್ ಅಂದರೆ 10% ಪ್ರಾಫಿಟ್ ಆಗ್ತಾಯಿದೆ. ನೀವು 1 lakh ಮೇಲೆ 10% ತೆಗಿರಿ, ಅದು ಕೂಡ 10,000 ಬರ್ತದೆ. ಅಥವಾ ₹10 ಏನಿದೆಯಲ್ಲ ಫೇಸ್ ವ್ಯಾಲ್ಯೂ, ಅದರ ಮೇಲೆ 10% ತೆಗಿರಿ, ₹1 ಬರ್ತದೆ. ₹1 ಆ್ಯಂಡ್ 10,000 ಮಲ್ಟಿಪ್ಲೈ ವಿತ್ 10,000 ಡಿಬೆಂಚರ್ಸ್, ಯು ವಿಲ್ ಗೆಟ್ ಅಗೇನ್ 10,000. ಎರಡು ಒಂದು 10,000 1 lakh ಒಳಗೆ 10,000 ಪ್ರಾಫಿಟ್ ಬರ್ತಾಯಿದೆ. ರಿಮೈನಿಂಗ್ ನಾವು ರೀಪೇಮೆಂಟ್ ಮಾಡುವಂಥ ಅಮೌಂಟನ್ನು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಬೇಕಾಗ್ತದೆ ಟು ಬ್ಯಾಂಕ್ ಅಕೌಂಟ್ ಅಂತೇಳಿ. ಹೌ ಮಚ್, 90,000 ಯಾವ ಥರ ಬಂತ್ರಿ, 10 ಒಳಗೆ ₹1 ಮೈನಸ್ ಆಗ್ತಾಯಿದೆ, ₹9 ಉಳಿತಾ ಇದೆ. ₹9 ನಾವು ರೀಪೇಮೆಂಟ್ ಮಾಡ್ತಾಯಿದ್ದೇವೆ. 10,000 ಡಿಬೆಂಚರ್ಸ್ ಇಂಟು ₹9 ಈಸ್ 90,000 ಆಗ್ತದೆ. ಈ ಥರ ಮಾಡಿ ನಾವು ಕೇಸ್ ನಂಬರ್ 1 ಒಳಗೆ ಡಿಬೆಂಚರ್ಸನ್ನು ರೀಪೇಮೆಂಟ್ ಮಾಡ್ತೀವಿ. ಜಸ್ಟ್ ಯು ಹ್ಯಾವ್ ಟು ರಿಮೆಂಬರ್ ದ ಎಂಟ್ರೀಸ್ ಆ್ಯಂಡ್ ಸಿ ದ ಕ್ವಶನ್, ಸಾಲ್ವ್ ಈಸಿಲಿ. ಈ ಥರ ನೀವು ಈಸಿಯಾಗಿ ಈ 5 ಮಾರ್ಕ್ಸ್ ಪ್ರಾಬ್ಲಮ್ ಬಂದರೂ ಬರ್ಬೋದು. ಇದ್ರ ಮೇಲೆ ಸೊಲ್ಯೂಷನ್ ನೀವು ಮಾಡ್ತಾ ಹೋಗ್ಬೋದು. ಓಕೆ, ನೆಕ್ಸ್ಟ್ ಕ್ಲಾಸ್ ಒಳಗೆ 2nd ಕೇಸ್ ಇದೆ, 3rd ಇದೆ, ಅಪ್ ಟು 9th ಕೇಸ್ವರೆಗೂ ಇದ್ದಾವೆ. ಅದರ ಮೇಲೆ
ಯಾವುದು ಇಂಪಾರ್ಟೆಂಟ್ ನಮ್ಗೆ ಕ್ಯಾಲ್ಕುಲೇಷನ್ ಬರ್ತದೆ, ಸಮ್ ಯಾವುದ್ರ ಮೇಲೆ ಕೇಳಿದಾನೆ ಅದನ್ನು ಮಾತ್ರ ನೆಕ್ಸ್ಟ್ ಕ್ಲಾಸ್ ಒಳಗೆ ಮಾಡ್ತಾ ಹೋಗೋಣಂತೆ. ಓಕೆ, ಇದು ಈ ಕ್ಲಾಸ್ ಒಳಗೆ ಹೇಳಿದಂಥ ಥಿಯರಿ ಎಲ್ಲ ಬರ್ಕೊರಿ, ನೋಟ್ ಮಾಡ್ಕೊರಿ, ಜರ್ನಲ್ ಎಂಟ್ರೀಸ್ ಬರ್ಕೊರಿ. ಇವೆಲ್ಲ ಇಂಪಾರ್ಟೆಂಟ್ ನಿಮ್ಗೆ. ರಿಡಮ್ಷನ್ ಆಫ್ ಡಿಬೆಂಚರ್ ಈ ಚಾಪ್ಟರ್ ಸ್ವಲ್ಪ ದೊಡ್ಡದಿದೆ. ಓಕೆ, ನೆಕ್ಸ್ಟ್ ಕ್ಲಾಸ್ ಒಳಗೆ ಮತ್ತೆ ನೆಕ್ಸ್ಟ್ ಮೆಥಡಿಂದ ಸಿಗೋಣ. ಸಿ ಯು, ಟೇಕ್ ಕೇರ್.